ಹಲೋ ಎವ್ರಿವನ್, T10 ಸೀರೀಸ್ ಡೇ 3ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, RRB NTPC UGಯಲ್ಲಿ ಮೆನ್ಸುರೇಷನ್ ಇಂದ 69 ಪ್ರಾಬ್ಲಮ್ಸ್ ಕೇಳಿದ್ರು. ಆದರೆ ಈ 10 ಪ್ರಾಬ್ಲಮ್ಸ್ ಏನಿದೆ ಕಳೆದ 2 ವರ್ಷಗಳಿಂದ ಇದೇ 10 ಪ್ರಾಬ್ಲಮ್ಸ್ ಪ್ರತಿ ಒಂದು ರೈಲ್ವೆ ಎಕ್ಸಾಮ್ಸ್ ಅಲ್ಲೂ ಸಮೇತ ಕೇಳ್ತಿದ್ದಾರೆ. ಹಾಗಾಗಿ ಸೊ ಯಾರೆಲ್ಲ NTPC CBT 2 ಮತ್ತು RRB ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ರು ಅವರು ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಬಿಕಾಸ್ ಸೊ ಜಾಸ್ತಿ ರಿಪೀಟೆಡ್ ಕೇಳ್ತಿರೋದನ್ನೇ ಮತ್ತೆ ಮತ್ತೆ ರೈಲ್ವೆದವರು ಕೇಳ್ತಾ ಇರ್ತಾರೆ ಆಲ್ಮೋಸ್ಟ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಕೊನೆವರೆಗೂ ನೋಡಿ ಯಾವ ತರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಹಾಗೂ ಅಟೆಂಡೆನ್ಸ್ ಆಗ್ಬಿಡಿ. ಅಟೆಂಡೆನ್ಸ್ ಅಂದ್ರೆ ಏನು, ಒಂದು ಲೈಕ್ ಕೊಟ್ಬಿಟ್ರೆ ನಮಗೂ ಸಮೇತ ಒಂದು ಚಿಕ್ಕ ಮೋಟಿವೇಶನ್ ಆಗ್ಬಿಡುತ್ತೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟ್ ಕ್ವಶನ್: the sides of a rectangular field are 55 meter and 70 meter long. Its area is equal to the area of circular field. What is its perimeter of the circular field ಅಂತ ಕೇಳಿದ್ದಾರೆ. ಓಕೆ, ಒಂದು ಆಯತಾಕಾರದ ಮೈದಾನದ ಉದ್ದ ಸೊ ಈ ತರ ಇದೆ ಅಲ್ವಾ. ಸೊ ಇದರ ಉದ್ದ ಎಷ್ಟು? 70 ಮೀಟರ್ ಅಂತೆ. ಸೊ ಹಾಗೂ ಅಗಲ ಎಷ್ಟು? 55 ಮೀಟರ್ ಅಂತೆ. ಓಕೆನಾ? ಸೊ ಅದರ ವಿಸ್ತೀರ್ಣವು ಒಂದು ವೃತ್ತಾಕಾರದ ಮೈದಾನದ ವಿಸ್ತೀರ್ಣಕ್ಕೆ ಸಮಾನವಾಗಿದೆ. ಇದ್ರದ್ದು ಏರಿಯಾ ಏನಾಗಿದೆ? ಒಂದು ಸರ್ಕ್ಯುಲರ್ ಏರಿಯಾಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಆ ವೃತ್ತಾಕಾರದ ಮೈದಾನದ ಪರಿಧಿ ಎಷ್ಟು? ಸೊ ಆ ಸರ್ಕ್ಯುಲರ್ ಫೀಲ್ಡ್ ನ ಒಂದು ಪೆರಿಮೀಟರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಕ್ವಶನ್. ಸೊ ರೆಕ್ಟ್ಯಾಂಗ್ಯುಲರ್ ಏರಿಯಾ ಇಸ್ ಈಕ್ವಲ್ ಟು ಸರ್ಕ್ಯುಲರ್ ಏರಿಯಾ. ಸೊ ಹಾಗಾದ್ರೆ ರೆಕ್ಟ್ಯಾಂಗಲ್ ಏರಿಯಾ ಏನಾಗುತ್ತೆ? L ಇಂಟು ಬಿ. ಸರ್ಕಲ್ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್. ಕ್ಲಿಯರ್? ಸೊ ನಮ್ಗೆ ಪೆರಿಮೀಟರ್ ಬೇಕಂದ್ರೆ ಆರ್ದು ಬೇಕೇ ಬೇಕಲ್ವಾ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಆರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್? ಸೊ ಎಲ್ ಎಷ್ಟು? 70, ಬಿ ಎಷ್ಟು? 55. ಸೊ ಪೈ ಅಂದ್ರೆ ಎಷ್ಟು? 22/7. ಅದು ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ಆರ್ ಮೀನ್ಸ್ ಗೊತ್ತಿಲ್ಲ, ಸೊ ಆರ್ ಸ್ಕ್ವೇರ್ ನಂಗೆ ಬರ್ಕೊಳ್ಳೋಣ. ಸೊ 11 2 ಜಾ 11 5 ಜಾ 2 1 ಜಾ 235 ಜಾ. ಕ್ಲಿಯರ್? ಸೊ ಏನಾಯ್ತು? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 35 ಇಂಟು 5 ಇಂಟು ಈ 7 ಆ ಕಡೆ ಹೋದ್ರೆ ಇಂಟುನೇ ಆಗುತ್ತೆ. ಕ್ಲಿಯರ್? ಸೊ ಓಕೆ, ದೆನ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? ಈಕ್ವಲ್ ಟು ರೂಟ್ 35 ಇಂಟು 35 ಆಯ್ತು. 7 ಇಂಟು 5 ಎಷ್ಟು? 35 ಅಲ್ವಾ. ಸೊ ಸ್ಕ್ವೇರ್ ಅದು ಆ ಕಡೆ ಹೋದ್ರೆ ರೂಟ್ 35. ಸೊ ಒಂದು ರೂಟು ಸ್ಕ್ವೇರ್ ಹೋಗ್ಬಿಡುತ್ತೆ. ಈ 35 ನಾವು ಏನಂತ ಬರ್ಬೋದು? 35 ಸ್ಕ್ವೇರ್. ಒಂದು ಸ್ಕ್ವೇರ್ ಒಂದು ರೂಟ್ ಹೋಯ್ತು, ಇನ್ನು ಉಳಿದಿರೋದೇನು? 35. ಸೊ ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 35. ಬಟ್ ಕೇಳಿರೋದೇನು ಅವರು? ಪೆರಿಮೀಟರ್. ಸೊ ಪೆರಿಮೀಟರ್ ಏನು? ಪೆರಿಮೀಟರ್ ಆಫ್ ಸರ್ಕ್ಯುಲರ್ ಫೀಲ್ಡ್ ಅಂದ್ರೂ ಒಂದೇ, ಸರ್ಕಂಫರೆನ್ಸ್ ಆಫ್ ಸರ್ಕ್ಯುಲರ್ ಫೀಲ್ಡ್ ಅಂದ್ರೂ ಒಂದೇ. ಆರ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ವೃತ್ತ ಅಂದ್ರೂ ಒಂದೇ ಅಲ್ವಾ. ಸೊ ಏನಾಗುತ್ತೆ? 2 ಪೈ ಆರ್ ಆಗುತ್ತೆ. ರೈಟ್? 2 ಪೈ ಆರ್ ಏನಪ್ಪ? ಸೊ 2 ಇಂಟು 22/7 ಇಂಟು 35. 7 1 ಜಾ 7 5 ಜಾ 5 2 ಎಷ್ಟು? 10. 10 ಇಂಟು 22 ಎಷ್ಟು? 220. ಸೊ ಪೆರಿಮೀಟರ್ ಆಫ್ ಸರ್ಕ್ಯುಲರ್ ಫೀಲ್ಡ್ ಎಷ್ಟು? 220 ಮೀಟರ್ಸ್. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಕ್ವಶನ್: a solid cylinder of radius 35 cm and height 50 cm is melted and recast into smaller identical cylinders, each having radius 3.5 cm and height 15 cm. How many complete such smaller cylinders are formed ಅಂತ ಕೇಳಿದ್ದಾರೆ. ಸೊ ರೀಕ್ಯಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಕರಗಿಸುವಂತಹ ಪ್ರಶ್ನೆಗಳು ತುಂಬಾ ಕೇಳಿದ್ದಾರೆ. ಓಕೆನಾ? ಸೊ 35 ಸೆಂಟಿಮೀಟರ್ ತ್ರಿಜ್ಯ ಮತ್ತು 50 ಸೆಂಟಿಮೀಟರ್ ಎತ್ತರ ಹೊಂದಿರುವ ಒಂದು ಘನ ಸಿಲಿಂಡರ್ ಅನ್ನು ಕರಗಿಸಿ. ಸೊ ಓಕೆ, 3.5 ಸೆಂಟಿಮೀಟರ್ ತ್ರಿಜ್ಯ ಮತ್ತು 15 ಸೆಂಟಿಮೀಟರ್ ಎತ್ತರ ಹೊಂದಿರುವ ಒಂದೇ ಗಾತ್ರದ ಸಣ್ಣ ಸಿಲಿಂಡರ್ಗಳಾಗಿ ಮರುರೂಪಿಸಲಾಗಿದೆ. ಇಂತಹ ಪೂರ್ಣ ಸಣ್ಣ ಸಿಲಿಂಡರ್ಗಳು ಎಷ್ಟು ರೂಪುಗೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಸೊ ಒಂದು ಸಿಲಿಂಡರ್ ಇದೆ. ಕ್ಲಿಯರ್? ಸೊ ಸಿಲಿಂಡರ್ ಯಾವ ತರ ಇದೆ? ಸಿಲಿಂಡರ್ದು ವ್ಯಾಲ್ಯೂಮ್ ಏನು? ಫಸ್ಟು ಡೈರೆಕ್ಟ್ ಆಗಿ ಬರೀತೀನಿ, ಪೈ ಆರ್ ಸ್ಕ್ವೇರ್ ಎಚ್. ಕ್ಲಿಯರ್? ಸೊ ಇವ್ರು ಏನ್ ಮಾಡ್ತಾರೆ? ಸೊ ಪೈ ಅಂದ್ರೆ ಓಕೆ ಹಂಗೆ ಬರ್ಕೊಳ್ಳೋಣ. ಆರ್ ಎಷ್ಟು ಕೊಟ್ಟಿದ್ದಾರೆ? 35 ಸ್ಕ್ವೇರ್ ಎಚ್ ಎಷ್ಟು? 50. ಈ ತರ ಒಂದು ಸಿಲಿಂಡರ್ ಇದೆ, ಇಷ್ಟು ಸೆಂಟಿಮೀಟರ್ ಅದರಲ್ಲಿ. ಕ್ಲಿಯರ್? ಸೊ ಇದನ್ನ ಅವರು ಕರಗಿಸಿ ಚಿಕ್ಕ ಚಿಕ್ಕ ಸಿಲಿಂಡರ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಸಿಲಿಂಡರ್ಗೆ ಹೆಂಗ್ ಮಾಡ್ತಾರೆ? ರೇಡಿಯಸ್ 3.5. ಚಿಕ್ಕದು ಸಮೇತ ಪೈ ಆರ್ ಸ್ಕ್ವೇರ್ ಹೆಚ್ಚೇ ಆಗುತ್ತೆ ಅಲ್ವಾ. ಸೊ ನಮ್ಗೇನು ಫಾರ್ಮುಲಾ ಏನು ಚೇಂಜ್ ಆಗಲ್ಲ. ಕ್ಲಿಯರ್? ಪೈ ಆರ್ ಸ್ಕ್ವೇರ್ ಎಚ್
ಪೈನ ಹಂಗೆ ಬರ್ಕೊಳ್ಳೋಣ. ಎಷ್ಟಾಯ್ತಪ್ಪ 3.5 ಇಂಟು 3.5 ಆಯಿತು. ಕ್ಲಿಯರಾ? ಸೊ ಆರ್ ಇಲ್ಲಿ 3.5 ಇಲ್ಲ ಆರ್ ಏನು 35. ಓಕೆನಾ? ಸೊ ಇದನ್ನು ಬೇಕಂದ್ರೆ ಈಸಿ ಆಗೋಕ್ಕೆ 35 ಇಂಟು 35 ಮಾಡಿ, ಬಿಕಾಸ್ ಕ್ಯಾನ್ಸಲೇಷನ್ ಮಾಡ್ತೀವಲ್ಲ, ಸೊ ಹಾಗಾಗಿ. ನೆಕ್ಸ್ಟು ಎಚ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 15 ಸೆಂಟಿಮೀಟರ್. ದೊಡ್ಡ ಸಿಲಿಂಡರ್ ಹೆಂಗಿತ್ತು 35 ರೇಡಿಯಸ್ಸು, ಹೈಟು 50. ಈ ಸ್ಮಾಲರ್ ಸಿಲಿಂಡರ್ಸ್ ಹೆಂಗಿದಾವೆ 3.5 ರೇಡಿಯಸ್ಸು, 15 ಸೆಂಟಿಮೀಟರ್ ಹೈಟ್ ಇದೆ. ಸೊ ಹಾಗಾದ್ರೆ ಎಷ್ಟು ಸ್ಮಾಲ್ ಸಿಲಿಂಡರ್ಸು ಫಾರ್ಮ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಓಕೆನಾ? ಪೈ ಇದೆಯಲ್ವಾ? ಸೊ ಪೈ ಈ ಪೈ ಹೋಗುತ್ತೆ. 3.5 1 ಜಾ 10 ಜಾ, 3.5 1 ಜಾ 10 ಜಾ, 5 3 ಜಾ 15, 5 10 ಜಾ ಎಷ್ಟಪ್ಪ 50. ಕ್ಲಿಯರ್? ಸೊ 10 ಇಂಟು 10 ಇಂಟು 10 ಎಷ್ಟಾಯಿತು 1000 ಆಯಿತು. ಡಿವೈಡೆಡ್ ಬೈ 3 ಇದೆ ಅಲ್ವಾ? ಸೊ ಆ ಕಡೆ ಇರೋದಕ್ಕೆ ಕೆಳಗಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 1000 ಡಿವೈಡೆಡ್ ಬೈ 3 ಎಷ್ಟು 333.3333 ಬರ್ತಾ ಇರುತ್ತೆ. ಸೊ ಎಷ್ಟು 333. ಓಕೆನಾ? ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಕ್ವಶನ್. ಎ ಪಾರ್ಕ್ ಈಸ್ ಡಿಸೈನ್ಡ್ ಇನ್ ದ ಶೇಪ್ ಆಫ್ right angle triangle where the two shorter sides measures 13 meter and 84 meter. A circular track with a uniform width of 2 meter is constructed such that its outer boundary coincides with the circle of the triangular park. Determine the perimeter of the inner boundary of circular track ಅಂತ ಕೇಳಿದ್ದಾರೆ. ಓಕೆ, 13 ಮೀಟರ್ ಮತ್ತು 84 ಮೀಟರ್ ಉದ್ದದ 2 ಲಂಬ ಬದಿಗಳನ್ನು ಹೊಂದಿರುವ ಸಮಕೋನ ತ್ರಿಭುಜದ ಆಕಾರದಲ್ಲಿ ಒಂದು ಉದ್ಯಾನವನ್ನು ನಿರ್ಮಿಸಲಾಗಿದೆ. ಆಯ್ತು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ. ಏನಪ್ಪ ಇದು ಹೈಪೋಟೆನಸ್, ಇದೆ ಹೈಯೆಸ್ಟ್ ಇರುತ್ತೆ, ಐ ಮೀನ್ ಲೆಂತ್ ಜಾಸ್ತಿ ಇರೋದು. ಸೊ ಎರಡು ಚಿಕ್ಕ ಲೆಂತ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಒಂದು 13 ಕೊಟ್ಟಿದ್ದಾರೆ, ಇನ್ನೊಂದು 84 ಕೊಟ್ಟಿದ್ದಾರೆ. ಕ್ಲಿಯರ್? ಸೊ 13 84. ಹಾಗಾದ್ರೆ ಹೈಪೋಟೆನಸ್ ಎಷ್ಟಾಗುತ್ತೆ? 85 ಆಗುತ್ತೆ. 13 84 85 ಅನ್ನೋದು ಒಂದು ಟ್ರಿಪ್ಲೆಟ್. ಕ್ಲಿಯರಾ? ನೆಕ್ಸ್ಟ್ ನೋಡೋಣ. ಈ ತ್ರಿಭುಜದ ವೃತ್ತವೇ ವೃತ್ತಾಕಾರದ ಓಟದ ಹಾದಿಯ ಹೊರಗಡೆಯಾಗುವಂತೆ 2 ಮೀಟರ್ ಸಮ ಅಗಲದ ವೃತ್ತಾಕಾರದ ಹಾದಿಯನ್ನು ನಿರ್ಮಿಸಲಾಗಿದೆ. ಸೊ ಇದು ಔಟರ್ ಸರ್ಕಲ್ ಈ ತರ ಮಾಡಿ ವಿಡ್ತ್ ಎಷ್ಟು 2 ಮೀಟರ್ ಅಂತೆ. ಕ್ಲಿಯರ್? ಹಾಗಾದ್ರೆ ಪೆರಿಮೀಟರ್ ಆಫ್ ದಿ ಇನ್ನರ್ ಬೌಂಡ್ರಿ ಆಫ್ ದಿ ಸರ್ಕ್ಯುಲರ್ ಟ್ರ್ಯಾಕ್ ಅಂತ ಕೇಳಿದ್ರೆ, ಸೊ ಇದು ಔಟರ್ ಆಯ್ತು, ಇದು ಇನ್ನರ್ ಆಯ್ತು ಅಲ್ವಾ? ಇದ್ರದ್ದು ಒಂದು ಪೆರಿಮೀಟರ್ ನಮಗೆ ಬೇಕು. ಕ್ಲಿಯರ್? ರೈಟ್? ನೋಡಿ, ಕ್ಲಿಯರ್? ಸೊ ನೋಡಿ, ಇದು 85 ಸೆಂಟಿಮೀಟರ್ ಇಂದ ಹೈಪೋಟೆನಸ್, ಇಲ್ಲಿಂದ ಇಲ್ಲಿಗೆ ನಮಗೇನು ಸರ್ಕಮ್ ರೇಡಿಯಸ್. ಸೊ ಸರ್ಕಮ್ ರೇಡಿಯಸ್ ಎಷ್ಟು? ಇದೆಷ್ಟಾಯ್ತು? ಸರ್ಕಮ್ ರೇಡಿಯಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ 2. ಕ್ಲಿಯರಾ? ಸೊ ಹೈಪೋಟೆನಸ್ ಎಷ್ಟು 85 ಅಂಡ್ 2 ಎಷ್ಟಾಯಿತು? 42.5 ಆಯಿತು. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು? 42.5 ಆಯಿತು. ಬಟ್ ವಿಡ್ತ್ ಒಳಗಡೆ ಒಂದು 2 ಮೀಟರ್ ಕೊಟ್ಟಿದ್ದಾರೆ ಆಲ್ರೆಡಿ. ಕ್ಲಿಯರ್? ಆ 2 ಮೀಟರ್ ನಾವು ಏನು ಮಾಡ್ಬೇಕೀಗ? ಮೈನಸ್ ಅಂದರೆ ಕ್ಲಾರಿಟಿ ಹೇಳ್ತೀನಿ. ಇನ್ನರ್ ರೇಡಿಯಸ್ is equal to ಔಟರ್ ರೇಡಿಯಸ್ ಮೈನಸ್ ವಿಡ್ತ್. ನಮ್ಗೆ ಏನು ಬೇಕು? ಇನ್ನರ್ ರೇಡಿಯಸ್ ಬೇಕು. ಔಟರ್ ರೇಡಿಯಸ್ ಈಗ ಎಷ್ಟು ಸಿಕ್ತು? 42.5. ಸೊ ವಿಡ್ತ್ ಎಷ್ಟು? 2 ಮೀಟರ್. ಸೊ ಟೋಟಲ್ ಎಷ್ಟಾಯ್ತು? 40.5 ಆಯ್ತು. ಕ್ಲಿಯರಾ? ಸೊ ಇನ್ನರ್ ರೇಡಿಯಸ್. ಬಟ್ ಅವ್ರು ಕೇಳಿರೋದೇನು? ಪೆರಿಮೀಟರ್. ಪೆರಿಮೀಟರ್ ಅಂದ್ರೇನು? 2πr. 2 ಇಂಟು 5 ಇಂಟು ಆರ್ ಎಷ್ಟು? 40.5. ಸೊ ಆನ್ಸರ್ ಎಷ್ಟು? 81 ಪೈ ಇಲ್ಲ ಅಲ್ಲಿ. ಓಕೆನಾ? ಸೊ ತಲೆಕೆಡಿಸ್ಬಿಟ್ಟು. ಕ್ಲಿಯರ್? ಸೊ ಏನೂ ಇಲ್ಲ, ಈ ಥರ ಔಟರ್ ಸರ್ಕಲ್ ಇದ್ದರೆ ಯಾವಾಗಲೂ ಸಮೇತ ನಾವು ಸರ್ಕಮ್ ರೇಡಿಯಸ್ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಷ್ಟು? ಸೊ ಡಿಫರೆನ್ಸ್ ಡಿವೈಡ್ ಬೈ 2. ಇವಾಗ ಹೈಪೋಟೆನಸ್ ಡಿವೈಡ್ ಬೈ 2 ಮಾಡಿದ್ರೆ ಇದರ ಒಂದು ಡಿಫರೆನ್ಸ್ ಸಿಗುತ್ತೆ. ಇದರಲ್ಲಿ ಇದೆಲ್ಲ ಸಮೇತ ಏನು? ಔಟರ್. ಇದು ಔಟರ್ ಆಯಿತು. ಬಿಡ್ತು ಮೈನಸ್ ಮಾಡಿದ್ರೆ ನಮಗೆ ಇನ್ನರ್ ಸಿಗ್ಬಿಡುತ್ತೆ. ಇನ್ನರ್ ಎಷ್ಟಾಯಿತು? 40.5 ಆಯಿತು. ಅದನ್ನು ಡಬಲ್ ಮಾಡಿದ್ರೆ, ಐ ಮೀನ್ 2πr ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಇದನ್ನು ಹೋಮ್ವರ್ಕ್ ಮಾಡಿ. ಸೇಮ್ ಫಸ್ಟ್ ಟೈಪ್ ಆಫ್ ಕ್ವಶನ್. ಓಕೆನಾ? ನೆಕ್ಸ್ಟ್ ನೋಡಿ,
A parallelogram has 12 centimeter and 9 centimeter long. The length of one of its diagonals is 15 centimeter. What is the area of parallelogram ಅಂತ ಕೇಳಿದ್ದಾರೆ. ಸೊ 12 ಸೆಂಟಿಮೀಟರ್ 9 ಸೆಂಟಿಮೀಟರ್ ಅಂದರೆ ಇಲ್ಲಿ ನೋಡಿ, ಇದು 3 ಆಯಿತು, ಇದು 4 ಆಯಿತು, ಇನ್ನೊಂದು ಯಾವುದು 5 ಟ್ರಿಪ್ಲೆಟ್ ಅಲ್ವಾ? ಯಾವ ಥರ ಇದೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಇದೆ. ಕ್ಲಿಯರ್? ಅಂದರೆ ಇದು 9 12. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಏನು? ರೈಟ್ ಆ್ಯಂಗಲ್ ಅಲ್ಲಿ ಕೊಟ್ಟಾಗ ದಟ್ ಈಸ್ 2 ಇಂಟು ಏರಿಯಾ ಆಫ್ ರೈಟ್ ಆ್ಯಂಗಲ್. ಏನಾ? ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಬಿಕಾಸ್ ನೋಡಿ, ಇಲ್ಲಿ ನಮ್ಗೆ ಯಾವುದೇ ಒಂದು ಟ್ರಿಕ್ಸ್ ಸಮೇತ ಇಲ್ಲಿ ಯೂಸ್ ಆಗಲ್ಲ ಸಮ್ ಟೈಮಲ್ಲಿ. ಓಕೆನಾ? ನಿಮಗೂ ಗೊತ್ತು. ಕ್ಲಿಯರ್? ಸೊ 2 ಇಂಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನು? ಹಾಫ್ ಇಂಟು ಎಲ್ ಇಂಟು ವಿ ಮೀನ್ಸ್ 9 ಇಂಟು 12. ಇದು ಹೋಯ್ತು 9 ಇಂಟು 12 ಎಷ್ಟು? 108. ಕ್ಲಿಯರ್? ಎಷ್ಟು? 108 ಸೆಂಟಿಮೀಟರ್. ಯಾವುದು? ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್. The ratio of the radii of two spheres is 2:3. Okay. 2:3 ತರ ಇದೆ. ಇದನ್ನ 20 ಆದ್ರೂ ಬರ್ಕೊಳ್ಳಿ, 30 ಆದ್ರೂ ಬರ್ಕೊಳ್ಳಿ, 200 ಆದ್ರೂ ಬರ್ಕೊಳ್ಳಿ, 300 ಆದ್ರೂ ಬರ್ಕೊಳ್ಳಿ, ನಿಮ್ಗೆ ಇಷ್ಟ. If the radius of the first sphere is increased by 50%, ಇದು ಫಸ್ಟ್ ಸ್ಪಿಯರ್, ಇದು ಸೆಕೆಂಡ್ ಸ್ಪಿಯರ್. ಓಕೆನಾ? ಸೊ ಫಸ್ಟ್ ಸ್ಪಿಯರ್ ಏನು 50% ಇನ್ಕ್ರೀಸ್ ಆಗ್ತಿದೆ, ಸೆಕೆಂಡ್ ಸ್ಪಿಯರ್ ಇನ್ಕ್ರೀಸ್ ಬೈ 20% ಓನ್ಲಿ. ಫೈಂಡ್ ದ ರೇಷಿಯೋ ಆಫ್ ದರ್ ನ್ಯೂ ವ್ಯಾಲ್ಯೂಸ್ ಅಂತ ಕೇಳಿದರು. 20ಕ್ಕೆ 50% ಎಷ್ಟು? 10. ಸೊ 20 ಪ್ಲಸ್ 10 ಎಷ್ಟು? 30 ಆಯ್ತು. ಇದು ಇದಕ್ಕೆ 20% ಎಷ್ಟು? 6 ಅಲ್ವಾ? ಸೊ 0 0 ಕ್ಯಾನ್ಸಲ್, 3 ಇಂಟು 2 6 ಆಯಿತು. 30 ಪ್ಲಸ್ 6 ಎಷ್ಟು? 36 ಆಯಿತು. ವ್ಯಾಲ್ಯೂಮ್ ಸ್ಪಿಯರ್ 1 ಸ್ಪಿಯರ್ 5:6 ಆಯಿತು. ಕ್ಲಿಯರ್? ಹಾಗಾದರೆ ವ್ಯಾಲ್ಯೂಮ್ ಕೇಳಿದ್ದಾರೆ. ವ್ಯಾಲ್ಯೂಮ್ ಅಂದ್ರೆ ಏನಪ್ಪ? ಫೋರ್ ಬೈ 3 ಪೈ ಆರ್ ಕ್ಯೂಬ್. ಕ್ಲಿಯರ್? ಸೊ ಸರ್ಫೇಸ್ ಏರಿಯಾ ಕೇಳಿದ್ರೆ 4 ಪೈ ಆರ್ ಸ್ಕ್ವೇರ್. ಇಲ್ಲಿ ನೋಡಿ, ನಿಮ್ಗೆ ಏನು ಇವೆಲ್ಲ ಬೇಕಾಗಿರಲ್ಲ. ಈ ಥರ ಇನ್ಕ್ರೀಸ್ ಡಿಕ್ರೀಸ್ ಅಂತ ಕೊಟ್ಟರೆ ವ್ಯಾಲ್ಯೂಮ್ ಅಂದರೆ ಕ್ಯೂಬು, ಏರಿಯಾ ಕೊಟ್ಟರೆ ಆರ್ ಸ್ಕ್ವೇರ್. ಅವ್ರೇನು ಕೇಳಿದ್ದಾರೆ? ವ್ಯಾಲ್ಯೂಮ್ ಅಂದರೆ ಕ್ಯೂಬ್ ಮಾಡಿದ್ರೆ ಮುಗೀತು. 5 ಕ್ಯೂಬ್ ಎಷ್ಟು? 125. 6 ಕ್ಯೂಬ್ ಎಷ್ಟು? 216. ಕ್ಲಿಯರ್ ಇದೆಯಾ? ಓಕೆನಾ? ಸೊ ಏನೂ ಇಲ್ಲ. 4 ಬೈ 3 ಪೈ 4 ಬೈ 3 ಪೈ ಕ್ಯಾನ್ಸಲ್ ಆಗುತ್ತೆ. ಇಷ್ಟೇ, ಇನ್ನೇನು. ಕ್ಲಿಯರ್? ನೆಕ್ಸ್ಟು, a solid metallic sphere is melted and recast into cone whose radius is equal to the radius of the sphere. If the height of the cone is 84 centimeter, what was the volume of the original sphere ಅಂತ ಕೇಳಿದ್ದಾರೆ. ಓಕೆ. ಸೊ ಒಂದು ಘನ ಲೋಹದ ಗೋಳವನ್ನು ಕರಗಿಸಿ ಅದರ ತ್ರಿಜ್ಯವು ಶಂಕುವಿನ ತ್ರಿಜ್ಯವಾಗಿ ಒಂದು ಶಂಕುವಾಗಿ ಮರುರೂಪಿಸಲಾಗಿದೆ. ಕ್ಲಿಯರಾ? ಸೊ ಈ ತರ ಬಂದಾಗ ಏನೂ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಏನು ಬಂದಿದೆ, ಇಷ್ಟೇ. ಸೊ ಸ್ಪಿಯರ್ ಕೊಟ್ಟಿದ್ದಾರೆ. ಸ್ಪಿಯರ್ನ ವ್ಯಾಲ್ಯೂಮ್ ಏನಾಗುತ್ತೆ? 4 ಬೈ 3 ಪೈ ಆರ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್, ಇದು ಸ್ಪಿಯರ್ದು. ಸೊ ಕೋನ್ದು ಏನಾಗುತ್ತಪ್ಪ? 1 ಬೈ 3 ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ. ಕ್ಲಿಯರಾ? ರೈಟ್. ಸೊ ಈ 3 ಜಮಾರ್, ಇದು ಹೋಯ್ತು, ಇದು ಹೋಯ್ತು, ಇನ್ನೇನು ಉಳಿತು? 6 ಉಳಿತು. ಪೈ ಹೋಯ್ತು, ಪೈ ಹೋಯ್ತು, ಹೋಯ್ತು. ಸೊ ಹೆಚ್ಚು ಕೊಟ್ಟಿದ್ರೆ ಎಷ್ಟು? ಓಕೆ, 4r ಇಸ್ ಹೆಚ್ಚು ಆಯಿತು. ಕ್ಲಿಯರ್? ಸೊ r ಇಸ್ ಹೆಚ್ಚು ಕೊಟ್ಟಿದ್ರೆ ಎಷ್ಟಪ್ಪ? 84 4 ಎಷ್ಟಾಯ್ತು? r ಇಸ್ 21 ಆಯಿತು. ಅವ್ರು ಏನು ಕೇಳಿದ್ದಾರೆ? ವಾಟ್ ವಾಸ್ ದ ವ್ಯಾಲ್ಯೂಮ್ ಆಫ್ ದ ಒರಿಜಿನಲ್ ಸ್ಪಿಯರ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಒರಿಜಿನಲ್ ಸ್ಪಿಯರ್ದು ನಾವು ಫೈಂಡ್ ಔಟ್ ಮಾಡಬೇಕು. ಏನು? 4 ಬೈ 3 ಕ್ಯೂಬ್ ಅಂದರೆ 4 ಬೈ 3 ಕ್ಲಿಯರಾ? ಹೋಯಿತು. ನೆಕ್ಸ್ಟು 11 ಟೇಬಲ್ ನೋಡೋಣ. ಓಕೆನಾ? ಅವ್ರು 441 ಇಂಟು 88 ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಲಾಸ್ಟಲ್ಲಿ 8 ಎಲ್ಲನೂ 8 ಇದೆ ನೋಡಿ. 21 ಸ್ಕ್ವೇರ್ ಎಷ್ಟು? 441. ಆ್ಯಂಡ್ ಇಂಟು 22 ಇಂಟು 4 ಎಷ್ಟು? 88. ಇಷ್ಟು ಮಾಡಿದ್ರೆ ಆನ್ಸರ್ ಬರುತ್ತೆ. ಆರ್ 11 ಇದಲ್ವಾ? 11ನ ಮಲ್ಟಿಪಲ್ನ ನಾವು ಯೂಸ್ ಮಾಡ್ಕೊಳ್ಳೋಣ. 11 ಮಲ್ಟಿಪಲ್ ಪ್ಲಸ್ 7 ಇಂಟು 3 ಮಲ್ಟಿಪಲ್. ಸೊ ಆನ್ಸರ್ ಈಸಿಯಾಗಿ ಬರುತ್ತೆ ಅಂತ ಅಷ್ಟು. ಓಕೆನಾ? ಸೊ 11 ಚೆಕ್ ಮಾಡೋಣ. 4 8 12 ಆಯಿತು ಪ್ಲಸ್ 8.
20 ಆಯಿತು, 20ಯಲ್ಲಿ 9 ಹೋದರೆ 11. ಸೊ ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟು 11 ಆಯಿತು, 19 ಆಯಿತು, 19ನಲ್ಲಿ 8 ಹೋದರೆ 11, ಇದು ಸಮೇತ ಆನ್ಸರ್ ಆಗಿರ್ಬೋದು. ನೆಕ್ಸ್ಟು 10 8 18 ಆಯಿತು, 18ನಲ್ಲಿ 7 ಹೋದರೆ 11, ಇದು ಆಯಿತು. ನೆಕ್ಸ್ಟು 17ನಲ್ಲಿ 6 ಹೋದರೆ 11. ನೋಡಿ ಈ ಥರ ಕೊಟ್ಟಿರ್ತಾರೆ. ಇವಾಗ ನಾವೇನು ಮಾಡಬೇಕು ಸರ್ ಅಲ್ವಾ? ನೆಕ್ಸ್ಟ್ ಏನು ನಮ್ಗೆ ಆಪ್ಷನು 3 ಮಲ್ಟಿಪಲ್ ಚೆಕ್ ಮಾಡೋಣ. ಕ್ಲಿಯರ್? ಸೊ 8 8 16 ಪ್ಲಸ್ 4 20 29 ಇದು ಹೋಗಲ್ಲ. 24 3 27 ಇದು ಹೋಗುತ್ತೆ. 9 ಹೋಗುತ್ತೆ, 16 ಹೋಗಲ್ಲ. 8 1 ಹೋಗುತ್ತೆ, 6 ಹೋಗುತ್ತೆ, 8 ಹೋಗಲ್ಲ. ಸೊ ಆನ್ಸರ್ ಏನು 38,808. ಇವೆಲ್ಲ ಮಾಡೋಣ ಅಂದರೆ ದಯವಿಟ್ಟು ಮಾಡೋಣ, ತೊಂದರೆ ಇಲ್ಲ. ಓಕೆನಾ? ಸೊ 441 ಇಂಟು 88 ಮಾಡೋ ಬದಲು 441 ಇಂಟು 8 ಇಂಟು 11 ಮಾಡೋಣ. ಆಗ ನಮಗೆ ಈಸಿ ಅನಿಸುತ್ತೆ ಅಲ್ವಾ? ಓಕೆನಾ? ಸೊ 8 ಆಯಿತು, 32 ಆಯಿತು, 3 ಕ್ಯಾರಿ, 32 ಪ್ಲಸ್ 3 35 ಆಯಿತು. ಓಕೆನಾ? ಇಂಟು 11 8 ಆಯಿತು, 0 ಆಯಿತು. ಓಕೆನಾ? ನೆಕ್ಸ್ಟ್ 2 ಪ್ಲಸ್ 5 7 ಆಯಿತು, ಪ್ಲಸ್ 1 8 ಆಯಿತು, ಅಂಡ್ 5 ಪ್ಲಸ್ 3 8 ಆಯಿತು, ಆಯಿತು. ಕ್ಲಿಯರ್? 38,808. ಓಕೆನಾ? ಕ್ಲಿಯರ್? ನೆಕ್ಸ್ಟು find the volume of a cylinder whose height is 21 centimeter and its radius is 3/5 of the radius of another cylinder. The volume of 3,17,900 centimeter cube and a height of 14 centimeter ಅಂತ ಇದೆ. 21 ಸೆಂಟಿಮೀಟರ್ ಎತ್ತರ ಹೊಂದಿರುವ ಒಂದು ಸಿಲಿಂಡರ್ ತ್ರಿಜ್ಯವು 3,17,900 ಘನ ಸೆಂಟಿಮೀಟರ್ ಘನಫಲ ಮತ್ತು 14 ಸೆಂಟಿಮೀಟರ್ ಎತ್ತರ ಹೊಂದಿರುವ ಮತ್ತೊಂದು ಸಿಲಿಂಡರ್ನ ತ್ರಿಜ್ಯದ 3/5 ಭಾಗವಾಗಿದೆ. ಮೊದಲ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಫಲವನ್ನು ಕಂಡುಹಿಡಿಯೋಣ. ಕ್ಲಿಯರ್? ನಾವು ಫಲವನ್ನು ಕಂಡುಹಿಡಿಬೇಕಂದ್ರೆ ಸಿಲಿಂಡರ್ದು ಏನು ಬೇಕು ನಮಗೆ? ವ್ಯಾಲ್ಯೂಮ್ ಅಂದರೆ ಪೈ ಆರ್ ಸ್ಕ್ವೇರ್ ಹೆಚ್ಚು ಬೇಕು. ಆರು ಬೇಕು, ಹೆಚ್ಚು ಬೇಕು. ಹೆಚ್ಚು ಕೊಟ್ಟಿದ್ದಾರೆ, ಆರ್ ಇಲ್ಲ. ಸೊ ಆರ್ ನಾವು ಎಲ್ಲಿಂದ ತಗೋಬೇಕು? ಇಲ್ಲಿಂದ ತಗೋಬೇಕು. ಇನ್ನೊಂದು ಸಿಲಿಂಡರ್ದು ಪೈ ಆರ್ ಸ್ಕ್ವೇರ್ ಹೆಚ್ಚು ಅವರೇ ಕೊಟ್ಟಿದ್ರೆ ಎಷ್ಟು? ಇಷ್ಟು ಈಕ್ವಲ್ ಟು ಪೈ ಅಂದರೆ 22/7 ಇಂಟು ಆರ್ ಗೊತ್ತಿಲ್ಲ, ಆರ್ ಸ್ಕ್ವೇರ್ ಇಂಟು ಹೆಚ್ಚು ಕೊಟ್ಟಿದ್ದಾರೆ 14. ಓಕೆನಾ? 7 1 7 2 ಅಗೇನ್ 22 ಇಂಟು 2 ಎಷ್ಟಾಯಿತು? 34 ಆಯಿತು. ಡೈರೆಕ್ಟ್ ಹೊಡೆಯೋದಕ್ಕಿಂತ 4 ಇಂದ ಹೊಡೆದು ಆಮೇಲೆ 11 ಇಂದ ಹೊಡೆಯೋಣ. ಓಕೆನಾ? ಸೊ 44 ಆಯಿತು. ಓಕೆನಾ? 44 ಅಂದರೆ 4 ಇಂಟು 11 ಅಂತ ಬರ್ಕೊಳ್ಳಿ. ಓಕೆನಾ? 4 ಇಂದ ಹೊಡೆಯೋಣ. 4 7 28 ಆಯಿತು, ಇನ್ನು 3 ಉಳಿತು 37 ಮೀನ್ಸ್ 4 9 36 ಆಯಿತು, ಇನ್ನು 1 ಉಳಿತು 19 ಮೀನ್ಸ್ 4 4 ನೆಕ್ಸ್ಟ್ ಉಳಿತು 30 ಮೀನ್ಸ್ 7 28 ಮೀನ್ಸ್ 5 ಈಗ 11 ಹೊಡೆಯೋಣ. ಕ್ಲಿಯರ್? ಲೆವೆನ್ 7 77 ಆಯಿತು, ಇನ್ನೆಷ್ಟು ಉಳಿತು? 24 ಮೀನ್ಸ್ 2 ಇನ್ 27 ಉಳಿತು, 2 55 ಉಳಿತು, 5 ಕ್ಲಿಯರ್? ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಷ್ಟು ಬಂತು. ಏನಪ್ಪ? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಷ್ಟು ಬಂತು. ಸೊ ಆರ್ ಎಷ್ಟಾಗುತ್ತೆ? ಆರ್ ಎಷ್ಟಾಗುತ್ತೆ? √7225. ಯಾವಾಗಾದ್ರೂ ಸಮೇತ ನೋಡಿ, ಒಂದು ಟ್ರಿಕ್ ಇದೆ. ಏನಪ್ಪ ಟ್ರಿಕ್ ಅಂದರೆ, ಫಾರ್ ಎಕ್ಸಾಂಪಲ್ 35 ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಸೊ ಇದಕ್ಕೆ ಫೈಂಡ್ ಔಟ್ ಮಾಡೋದಂಗೆ 5 ಸ್ಕ್ವೇರ್ 25 ಅಂಡ್ 3 ಇಂಟು ನೆಕ್ಸ್ಟ್ ನಂಬರ್ 3 ಇಂಟು 4 ಎಷ್ಟು 12. ಸರಿ, ಇದನ್ನು ನಾವು ರಿವರ್ಸ್ ಮಾಡೋಣ. 25 ಅಂದರೆ 5, 72 ಅಂದರೆ ಒಂದು ಗ್ಯಾಪ್ ಬರಬೇಕು. ಕ್ಲಿಯರ್? ಸೊ 8 ಇಂಟು 9 ಎಷ್ಟಾಯಿತು? 72 ಆಯಿತು. ಚಿಕ್ಕ ನಂಬರ್ ತಗೋಬೇಕು ಅಷ್ಟೇ ಅಲ್ವಾ? ಇಲ್ಲಿ 12 ಇದೆ ಅಲ್ವಾ? 3 ಇಂಟು 4 ಚಿಕ್ಕ ನಂಬರ್ ತಗೋಬೇಕು. ಎಷ್ಟು? 35 ಸ್ಕ್ವೇರ್. ಸೊ ಎಷ್ಟಾಯಿತು? 85 ಆಯಿತು. ಆರ್ ಇಸ್ ಈಕ್ವಲ್ ಟು 85 ಆಯಿತು. ಕ್ಲಿಯರಾ? ಸೊ ಬಟ್ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಅಂದರೆ 3/5 ಅಲ್ವಾ? ಇದರ ಒಂದು 3 ಭಾಗ. ಕ್ಲಿಯರ್? ಸೊ 5 ಭಾಗ 85 ಆದರೆ 3 ಭಾಗ ಎಷ್ಟಾಗುತ್ತಪ್ಪ? 51 ಆಗುತ್ತಲ್ವಾ? ಸೊ 5 17 85, 3 17 51. ಕ್ಲಿಯರ್? ನಮಗೆ ರೇಡಿಯಸ್ ಇತ್ತು 51. ಹಾಗಾದ್ರೆ ಈಗ ವ್ಯಾಲ್ಯೂಮ್ ಸಿಲಿಂಡರ್ನ ಫೈಂಡ್ ಔಟ್ ಮಾಡಿ. ಅಷ್ಟಲ್ವಾ? ಮಾಡೋಣ ತಗೊಳ್ಳಿ. ಇಲ್ಲೇ ಮಾಡೋಣ. ಕಾಣಿಸುತ್ತಲ್ಲ? ಕಾಣಿಸುತ್ತೆ ಅನ್ಕೊಳ್ತೀನಿ. ಕ್ಲಿಯರ್? ಇಲ್ಲಿವರೆಗೂ ಮೇ ಬಿ ಫೋಟೋ ಇರ್ಬೋದು, ಕಾಣಿಸುತ್ತೆ. ಓಕೆನಾ? ರೈಟ್ ನೋಡಿ, ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ?
ಸೊ ಪೈ ವ್ಯಾಲ್ಯೂ 22/7 ಹಂಗೆ ಬರ್ಕೊಳ್ಳೋಣ. ಎಚ್ ವ್ಯಾಲ್ಯೂ 21 ಕೊಟ್ಟಿದ್ದಾರೆ. ಓಕೆ, ಅಂಡ್ ಆರ್ ವ್ಯಾಲ್ಯೂ ಇಲ್ಲಿದೆ 85 ಸರಿ 51 ಕ್ಲಿಯರ್. 7 1 7 3 ಕ್ಲಿಯರ್. ನೆಕ್ಸ್ಟ್ 22 ಇಂಟು 3 ಇಂಟು 51 ಇಂಟು 51 ಮಾಡೋ ಬದಲು 22 ಅಂದರೆ 11 ಇಂಟು 2 ಅಂಡ್ 3 ಮಲ್ಟಿಪಲ್ ಚೆಕ್ ಮಾಡೋಣ. 11 ಮತ್ತು 3 ಚೆಕ್ ಮಾಡೋಣ, ಆನ್ಸರ್ ಸಿಕ್ಬಿಡುತ್ತೆ. ಕ್ಲಿಯರ್, ಓಕೆನಾ. ಸೊ ಇನ್ನೊಂದು ತುಂಬ ಪ್ರಶ್ನೆಗಳು ಸಮೇತ ನೀವು ಡೈರೆಕ್ಟಾಗಿ ಮಾಡ್ಬೋದು. ವ್ಯಾಲ್ಯೂಮ್ ಆಗಿರಲಿ, ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಆಗಿರಲಿ, ಸೊ ಆನ್ಸರ್ ಏನು 11ನ ಮಲ್ಟಿಪಲ್ಲೇ ಆಗಿರುತ್ತೆ. ಕ್ಲಿಯರಾ. ಸೊ ಎವ್ರಿ ಟೈಮ್ ಮಾಡೋಕ್ಕಾಗಲ್ಲ, ಇವಳು ಆಪ್ಷನ್ಸ್ ಎಲ್ಲನೂ ಇದ್ದರೆ ಮಾಡಬೇಕಾಗುತ್ತೆ. ಕ್ಲಿಯರ್, ನೋಡೋಣ. 11 2 + 5 7 ಆಯಿತು. 7 7 ಇದ್ರೆ ಮುಗೀತು. ಇನ್ನು 12 ಉಳಿತು, ಆಗಲ್ಲ. 8 ಆಯಿತು. 12 18 ಆಯಿತು, ಆಗಲ್ಲ. ನಮ್ಗೆ 11 ಇದೆ ಅಥವಾ 0 ಬರಬೇಕು. 2 ಆಯಿತು, 8 ಆಯಿತು, 13 ಆಯಿತು, ಆಗಲ್ಲ. 12 ಆಯಿತು, 7 13 ಆಯಿತು, 12 12 7 19 ಆಯಿತು, ಸಾರಿ 8 ಆಯಿತು. 19 8 ಹೋದ್ರೆ ಎಷ್ಟು 11. ಓಕೆನಾ. ಸೊ ಆನ್ಸರ್ ಯಾವುದು? ಕ್ಲಿಯರ್. ಒಳ್ಳೆ ಮಾಡೋಣ ಅಂದರೆ ಮಾಡೋಣ. ಓಕೆನಾ. 66 ಆಯಿತು. 51 ಸ್ಕ್ವೇರ್. 51 ಸ್ಕ್ವೇರ್ ಎಷ್ಟು 2601 ಸಮಥಿಂಗ್, ಮೇ ಬಿ ಅದೇ ಇರ್ಬೋದು. ಹೆಂಗೆ ಅಂದರೆ 1 ಸ್ಕ್ವೇರ್ 1 2 ಇಂಟು 5 10 ಆಯಿತು. 1 ಕ್ಯಾರಿ 25 5 ಸ್ಕ್ವೇರ್ 25 + 1 26. ಕ್ಲಿಯರ್. ಸೊ 66 ಇಂಟು 2601 ಆರ್ 2601 ಇಂಟು 6 ಇಂಟು 11 6 ಆಯಿತು, 0 ಆಯಿತು, 36 ಆಯಿತು, 3 ಕ್ಯಾರಿ ಆಯಿತು, 12 ಆಯಿತು, 15 ಆಯಿತು. ಏನೇನಪ್ಪ. ನೆಕ್ಸ್ಟ್ 11 ಅಂದರೆ 6 ಆಯಿತು ಪ್ಲಸ್ 0 6 ಆಯಿತು, 0 + 6 6 ಆಯಿತು, ಇದು 11 ಆಯಿತು, 1 ಆಯಿತು. ನೆಕ್ಸ್ಟು 5 + 2 11 ಆಯಿತು. ಓಕೆ, ಕರೆಕ್ಟ್ ಬರುತ್ತೆ ತಗೊಳ್ಳಿ. ಎಷ್ಟಿದು? ಹಾಂ 6 0 + 6 6 0 + 6 6 6 + 5 11 1 ಕ್ಯಾರಿ 5 + 1 + 1 7 ಈ 1 ಹಂಗೆ ಬರ್ಕೊಂಡ್ರೆ ಆನ್ಸರ್ ಬಂತು. ಕ್ಲಿಯರ್. ಸೊ 11 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸರ್ ಪೂರ್ತಿ ಮಾಡಿ ಅಂದರೆ ಪೂರ್ತಿ ನಾವು ಮಾಡಿದ್ವಿ, ತೊಂದರೆ ಇಲ್ಲ. ಓಕೆನಾ. ರೈಟ್. ನೆಕ್ಸ್ಟ್ ನೋಡಿ, ಎ ಸಾಲಿಡ್ ಸಿಲಿಂಡರ್ ಆಫ್ ರೇಡಿಯಸ್ ಆರ್ height h is melted and recast into 3 identical cylinders, each having the same height as the original cylinder but half of the radius of the original cylinder. What fraction of the original cylinder volume remains used ಅಂತ ಕೇಳಿದರು. ಆರ್ ತ್ರಿಜ್ಯ ಮತ್ತು ಎಚ್ ಎತ್ತರ ಹೊಂದಿರುವ ಒಂದು ಘನ ಸಿಲಿಂಡರ್ ಘನ ಸಿಲಿಂಡರ್ ಅನ್ನು ಕರಗಿಸಿ ಮೂಲ ಸಿಲಿಂಡರ್ನಷ್ಟೇ ಎತ್ತರ ಹಾಗೂ ಅದರ ತ್ರಿಜ್ಯದ ಅರ್ಧರಷ್ಟು ಅಂದ್ರೆ ಏನು ರೇಡಿಯಸ್ನ ಅರ್ಧ ಅಂದರೆ ಆರ್ = r/2. ಓಕೆನಾ. ಸೊ ಈ ಕಡೆ ಒರಿಜಿನಲ್ಲು, ಈ ಕಡೆ ರೀಕ್ಯಾಸ್ಟ್ ಮಾಡಿರೋದು, ಮೆಲ್ಟ್ ಮಾಡಿರೋದು. ಕ್ಲಿಯರ್. ಒರಿಜಿನಲ್ ಏನು πr² h. ಕ್ಲಿಯರ್. ಈ ಕಡೆ ಏನು πr² h ಅಲ್ವಾ. ಬಟ್ ಇಲ್ಲಿ π ಇಂಟು ಆರ್ನ ವ್ಯಾಲ್ಯೂ r², ಇಲ್ಲಿ ಹೆಚ್ಚಿನ ವ್ಯಾಲ್ಯೂ h. ಇಲ್ಲಿ π ಇಂಟು r/2 ಹೋಲ್ ಸ್ಕ್ವೇರ್ ಕರೆಕ್ಟ್ ಇದೆಯಾ. ಓಕೆನಾ. ಸೊ ಹಾಗಾದರೆ ಏನಾಯಿತು, ಪೈ ಹೆಚ್ಚು ಹೋಗ್ಬಿಡುತ್ತೆ. ಇನ್ನೇನು ಉಳಿತು, r² ಉಳಿತು, = r²/4 ಆಯಿತು. ಕ್ಲಿಯರ್. r²/4 ಆಯಿತು. ಕ್ಲಿಯರ್. ಸೊ ಒಂದು ವೇಳೆ ಮೈನಸ್ ಮಾಡಿದ್ರೆ ಏನಾಗುತ್ತಪ್ಪ, 4r² ಮೈನಸ್ r²/4. ಸೊ 4r² ಅಲ್ಲಿ 1 r² ಹೋದ್ರೆ ಎಷ್ಟು 3/4. ಕ್ಲಿಯರ್.
3/4. ಸೊ ಅವ್ರು ಕೇಳಿರೋದು ಜಸ್ಟ್ ಫ್ರಾಕ್ಷನ್. ಸೊ ಆನ್ಸರ್ ಏನು 3/, ಓಕೆನಾ. A cube is melted and recast into cuboid whose dimensions are in the ratio 4:5:8. If the height of the cuboid is 12 centimeter, then the edge of the original cube ಅಂತ ಕೇಳಿದ್ರು. ಓಕೆ, ಒಂದು ಘನವನ್ನು ಕರಗಿಸಿ ಆಯಾಮಗಳ ಅನುಪಾತ 4:5:8 ಇರುವ ಒಂದು ಘನಾಯತವಾಗಿ ಮರುರೂಪಿಸಲಾಗಿದೆ. ಘನಾಯತರ ಎತ್ತರದ 12 ಸೆಂಟಿಮೀಟರ್ ಆಗಿದ್ರೆ ಮೂಲ ಘನದ ಒಂದು ಬದಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆ, ಸೊ ಕ್ಯೂಬ್ನ ಮೆಲ್ಟ್ ಮಾಡಿ ಅವ್ರು ಕ್ಯೂಬಾಯ್ಡ್ ಡೈಮೆನ್ಷನ್ಸ್ ಅನ್ನು ಕೊಡ್ತಾರೆ. ಯಾವ ಥರ? 4:5:8. ಕ್ಲಿಯರ್? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಎಲ್ ಇಂಟು ಬಿ ಇಂಟು ಎಚ್. ಸೊ ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 12. ಹಾಗಾದ್ರೆ ಎಷ್ಟಾಗಿದೆ ಇದು? 1.5. ಇದು 1.5 ಮಾಡಿದ್ರೆ ಎಷ್ಟು? 7.5. ಇಲ್ಲೂ 1.5 ಮಾಡಿದ್ರೆ ಎಷ್ಟು? 6 ಆಯಿತು. ಕ್ಲಿಯರ್? ಸೊ ಎಲ್ ಇಂಟು ಬಿ ಇಂಟು ಎಚ್ ಮಾಡ್ಬೇಕು ನಾವೀಗ. ಎಲ್ ಇಂಟು ಬಿ ಇಂಟು ಎಚ್ ಮಾಡಿದ್ರೆ ಕ್ಯೂಬಾಯ್ಡ್ ಬರುತ್ತೆ. ಆ ಕ್ಯೂಬಾಯ್ಡನ್ನ ಕ್ಯೂಬ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒರಿಜಿನಲ್ ಕ್ಯೂಬ್ದು ಎ ಕ್ಯೂಬ್ ಮಾಡಬೇಕು ಅಲ್ವಾ? ಓಕೆ, ಇದನ್ನು ಡಬಲ್ ಮಾಡೋಣ, ಇದನ್ನ ಅರ್ಧ ಮಾಡೋಣ. 3 ಇಂಟು 15 ಇಂಟು 12. ಇದು ಏನಿದು? ಕ್ಯೂಬಾಯ್ಡದು ಅಲ್ವಾ? ಕ್ಯೂಬಾಯ್ಡ್ ಅಂದರೆ ಎಲ್ ಇಂಟು ಬಿ ಇಂಟು ಎಚ್ ಅಲ್ವಾ? ರೈಟ್. ಓಕೆ, ಎಷ್ಟಾಯಿತು? 12 3 36 ಇಂಟು 15. 36 ಇಂಟು 10 360 ಪ್ಲಸ್ 180 540 ಆಯಿತು. ಎಲ್ ಇಂಟು ಬಿ ಇಂಟು ಎಚ್ ಎಷ್ಟಾಯ್ತಪ್ಪ? 540 ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು? ಕ್ಯೂಬ್ದು. ಕ್ಯೂಬ್ದೆಷ್ಟು? ಎ ಕ್ಯೂಬ್ ವ್ಯಾಲ್ಯೂ. ಎ ಕ್ಯೂಬ್ ಇಸ್ ಈಕ್ವಲ್ ಟು ಎಷ್ಟು? 540. ಸೊ ಎ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 540 ಅಲ್ವಾ? ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 8 ಕ್ಯೂಬ್ ಎಷ್ಟು? 512. 9 ಕ್ಯೂಬ್ ಎಷ್ಟು? 729. ಸೊ 8 ಪಾಯಿಂಟ್ ಸಮಥಿಂಗ್ ಬರುತ್ತೆ. ರೈಟ್? ಸೊ 8 ಪಾಯಿಂಟ್ ಒಂದು ಸೆಷನಲ್ಲಿ. ಓಕೆನಾ? ಸೊ RRB ಗ್ರೂಪ್ ಡಿದು 25 ಡೇಸ್ದು ಸ್ಟ್ರಾಟಜಿ ಬರುತ್ತೆ, ಅದನ್ನು ಫಾಲೋ ಮಾಡಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಸೊ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.